ಲಿಕ್ಕರ್ ಕೇಸ್ನಲ್ಲಿ ದೆಹಲಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಇವತ್ತು ಆಗಿದೆ. ಅಧಿಕಾರದಲ್ಲಿ ಇರುವಾಗಲೇ ಅರೆಸ್ಟ್ ಆಗಿರುವಂತಹ ಮೊದಲ ಸಿಎಂ ಕೇಜ್ರಿವಾಲ್ ಅವರು. ಲಿಕ್ಕರ್ ಕೇಸ್ನಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಇವತ್ತಾಗಿದೆ. ಅಧಿಕಾರದಲ್ಲಿ ಇದ್ದಾಗಲೇ ಅರೆಸ್ಟ್ ಆದಂತಹ ಮೊದಲ ಸಿಎಂ ಅಂದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅಂತಾನೆ ಹೇಳ್ಬೋದು. ಇಡಿ ಕಚೇರಿಯತ್ತ ಕೇಜ್ರಿವಾಲ್ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ ಅಂತ ಇದೀಗ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇನ್ನು ಲಿಕ್ಕರ್ ಕೇಸ್ನಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಇವತ್ತಾಗಿರುವಂತದ್ದು. ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಅರೆಸ್ಟ್ ಆಗಿದ್ದಾರೆ. ಅಬಕಾರಿ ಹಗರಣದ ತನಿಖೆ ನಡೆಸ್ತಾ ಇದ್ದಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನಕ್ಕೆ ಆಗ್ರಹಿಸಿದ್ರು. ಆದ್ರೆ ತಮ್ಮನ್ನ ಬಂಧಿಸದಂತೆ ಇಡಿಗೆ ನಿರ್ದೇಶನ ನೀಡುವಂತೆ ಕೋರಿ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ಮೊರೆ ಕೂಡ ಹೋಗಿರ್ತಾರೆ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಮನವಿಯನ್ನ ತಿರಸ್ಕರಿಸಿದಂತಹ ಹೈಕೋರ್ಟ್ ಅವರನ್ನ ಯಾಕೆ ಬಂಧಿಸಿಲ್ಲ ಅಂತ ಇಡಿ ಅಧಿಕಾರಿಗಳನ್ನ ಪ್ರಶ್ನೆ ಕೂಡ ಮಾಡಿತ್ತು. ಈಗ ಇದೇ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಆದ್ರೆ ಸಮರ್ಪಕ ಉತ್ತರವನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಸತತ 8 ಗಂಟೆಗಳ ಕಾಲ ಇಡಿ ಅವರನ್ನ ಪರಿಶೀಲನೆ ಮಾಡಿಸಿರುವಂತದ್ದು. ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಯಿತು. ಆದ್ರೆ ಅಂತಹ ಸಂದರ್ಭದಲ್ಲಿ ಸಮರ್ಪಕವಾದಂತಹ ವ್ಯಾಲಿಡ್ ರೀಸನ್ ಅನ್ನ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇಡಿ ಕಚೇರಿಯತ್ತ ಈಗ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ತನಿಖೆಯನ್ನ ಮಾಡಲಾಗುತ್ತೆ. ಜೊತೆಗೆ ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಇಡಿ ಎಂಬ ಮಾಹಿತಿಯು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಾನೇ ಒಂದ್ ರೀತಿಯಾಗಿ ಆಮ್ ಆದ್ಮಿ ಪಕ್ಷವನ್ನ ಕಟ್ಟಿದವರು ಅಂತ ಅಂದ್ರೆ ಅವರು ಅರವಿಂದ್ ಕೇಜ್ರಿವಾಲ್. ಈಗ ಈ ಭ್ರಷ್ಟಾಚಾರದ ಕೇಸ್ನಲ್ಲೇ ಈಗ ಇವರು ಅರೆಸ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಒಂದ್ ರೀತಿಯಾಗಿ ಅದು ವಿಪರ್ಯಾಸ. ಇನ್ನು ಗಮನಿಸ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಮಾಡ್ಲಾಗ್ತಾ ಇದೆ, ಕಾರ್ಯಕರ್ತರು ಯಾವ ರೀತಿಯಾಗಿ ಅಲ್ಲಿ ತಮ್ಮ ಅಳಲನ್ನ ತೋರಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಅವರು. ಶಬೀರ್, ಈಗ ಒಂದ್ ರೀತಿಯಾಗಿ ಭ್ರಷ್ಟಾಚಾರಿ ವಿರೋಧಿ ಹೋರಾಟದಿಂದಾನೇ ಒಂದ್ ರೀತಿಯಾಗಿ ಹೆಸರುವಾಸಿ ಆಗಿದ್ದವರು ಅರವಿಂದ್ ಕೇಜ್ರಿವಾಲ್ ಅವರು ಈಗ ಭ್ರಷ್ಟಾಚಾರದ ಹೆಸರಲ್ಲೇ ಈಗ ತನಿಖೆಗೆ ಒಳಗಾಗಿದ್ದಾರೆ. ಏನಿದೆ ಡೀಟೇಲ್ಸ್, ದೆಹಲಿಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಲೋಕಪಾಲ್ ವಿಚಾರದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಬೆಳಕಿಗೆ ಬರ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಕಾನೂನುಗಳನ್ನು ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರೆ. ಅದಾದ ಬಳಿಕ ಅವರು ದೆಹಲಿಯ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದ್ರೆ ಈಗ ಅದೇ ಭ್ರಷ್ಟಾಚಾರ ಆರೋಪದಲ್ಲಿ ಈಗ ಅವರ ಬಂಧನ ಕೂಡ ಆಗಿರುವಂತದ್ದು. ಇವತ್ತು ಸಂಜೆ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಇಡಿ ಕಚೇರಿಗೆ ಕೂಡ ಕರ್ಕೊಂಡು ಬರ್ತಾರೆ. ನೀವು ನೋಡಬಹುದು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ದೆಹಲಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಇಡಿ ಕೇಂದ್ರ ಕಚೇರಿಯಲ್ಲಿ ಈಗ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಸಾಕಷ್ಟು ಬ್ಯಾರಿಕೇಡ್ ಗಳನ್ನ ಕೂಡ ನಿಯೋಜನೆ ಮಾಡಿರುವಂತದನ್ನ ಕೂಡ ಗಮನಿಸ್ತಾ ಹೋಗಬಹುದು. ಮತ್ತೊಂದು ಕಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ಸಾಕಷ್ಟು ನಿಯೋಜನೆ ಮಾಡ್ಲಾಗ್ತಾ ಇರುವಂತದ್ದು. ಹಂತವಾಗಿ ಇಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಿಂದ ಈಗಾಗಲೇ ಅವರನ್ನ ಕರೆದುಕೊಂಡು ಇಡಿ ಅಧಿಕಾರಿಗಳು ಹೊರಟಿರುವಂತದ್ದು. ಇನ್ನೇನು ಯಾವುದೇ ಕ್ಷಣದಲ್ಲಿ ಇಡಿ ಕಚೇರಿಯನ್ನ ಕೂಡ ಅವರು ತಲುಪುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆ ಅವರ ನಿವಾಸಕ್ಕೆ ಹೋದಂತ ಇಡಿ ಅಧಿಕಾರಿಗಳು ಸುಮಾರು 3-4 ತಾಸುಗಳ ಕಾಲ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ದೆಹಲಿಯ ಹೊಸ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಉತ್ತರವನ್ನ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಅವ್ರನ್ನೀಗ ಇಡಿ ಕಚೇರಿಗೆ ಕೂಡ ಕರ್ಕೊಂಡು ಬಂದು ಇಲ್ಲಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ನಾಳೆ ಬೆಳಿಗ್ಗೆ ವೈದ್ಯಕೀಯ ತಪಾಸಣೆ ಆದ ಬಳಿಕ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಅವ್ರಿಗೆ ಇರುವಂತ ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿರುವಂತದ್ದು. ಈಗ ಹೈಕೋರ್ಟ್ ನ ಆದೇಶವನ್ನ ಪ್ರಶ್ನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು. ಹೀಗಾಗಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಪ್ರಯತ್ನವನ್ನ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪರ ವಕೀಲರು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಒಂದ್ ವೇಳೆ ಮಧ್ಯಂತರ ಜಾಮೀನನ್ನ ಕೊಟ್ಟರೆ ಕೇಜ್ರಿವಾಲ್ ಅವರು ಈ ಒಂದು ಸಂಕಷ್ಟದಿಂದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಾರಾಗಲಿದ್ದಾರೆ. ಒಂದ್ ವೇಳೆ ಏನಾದರೂ ಜಾಮೀನು ಕೊಡ್ಲಿಕ್ಕೆ ನಿರಾಕರಿಸಿದ್ರೆ ಬಹುಶಃ ಲೋಕಸಭೆ ಚುನಾವಣೆಯಂತಹ ಮಹತ್ವದ ಘಟ್ಟದಲ್ಲಿ ಅವರು ವಿಚಾರಣೆ ಅವಧಿ ಅಥವಾ ಜೈಲಿನಲ್ಲಿ ಇರಬೇಕಾದಂತಹ ಅನಿವಾರ್ಯತೆ
ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಈಗಾಗಲೇ ಇದೇ ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಸಂಜಯ್ ಸಿಂಗ್ ಆಗಿರ್ಬೋದು, ಕೆ ಕವಿತಾ ಆಗಿರ್ಬೋದು, ಹೀಗೆ ಬೇರೆ ಬೇರೆ ನಾಯಕರನ್ನ ಕೂಡ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಸರ್ದೆ ಆಗಿರುವಂತದ್ದು. ಅವರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಾಳೆ ವಿಚಾರಣೆಗೆ ಒಳಪಡಿಸಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಮತ್ತಷ್ಟು ದಿನಗಳ ಕಾಲ ವಿಚಾರಣೆಗೆ ಕಸ್ಟಡಿಗೆ ಪಡ್ಕೊಳ್ತಾರೆ. ಅದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೇಳುವಂತ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ಸುಪ್ರೀಂ ಕೋರ್ಟ್ ನಲ್ಲಿ ನಾಳೆ ಬೆಳಗ್ಗೆ ನಿರ್ಧಾರ ಆಗುತ್ತೆ. ವಿದ್ಯಾ, ಎಸ್ ಶಬೀರ್, 9 ಬಾರಿ ಸಮನ್ಸ್ ಕೊಟ್ಟಿರುವಂತಹ ಇಡಿ ಇವತ್ತು ಅರೆಸ್ಟ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿ ಇಡಿದಿರ್ಬೋದು? ಜೊತೆಗೆ ಅಧಿಕಾರದಲ್ಲಿ ಇರುವಾಗಲೇ ಫಸ್ಟ್ ಅರೆಸ್ಟ್ ಆಗಿರುವಂತಹ ಏಕೈಕ ಸಿಎಂ ಅಂದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು. ಅವ್ರ ಮುಂದಿನ ಅಧಿಕಾರ ಯಾವ ರೀತಿಯಾಗಿ ನಡೆಸ್ತಾರೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯೆ, ಅರವಿಂದ್ ಕೇಜ್ರಿವಾಲ್ ಅವರು 2ನೇ ಮುಖ್ಯಮಂತ್ರಿ ಆಗಿರುವಂತದ್ದು. ಇಡೀ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡ್ತಾ ಇರುವಂತದ್ದು. ಈ ಮುಂಚೆ ನಾವು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವ್ರನ್ನ ಕೂಡ ಗಮನಿಸಿದ್ವಿ. ಅವ್ರನ್ನು ಕೂಡ ಇತ್ತೀಚೆಗೆ ಇಡಿ ಅಧಿಕಾರಿಗಳು ಬಂಧಿಸಿದ್ರು. ಇದಾದ ಬಳಿಕ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಆ ಬಳಿಕ ಅವರು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಕೂಡ ಬಂಧಿಸಿರುವಂತಹ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಈ ಒಂದು ವಿಚಾರಣೆಯನ್ನ ಎದುರಿಸಿಕೊಂಡು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುವಂತ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದು ಇನ್ನೂ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಜೊತೆಗೆ ಹೊಸ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಅನ್ನುವಂತಹ ಒಂದು ಸತ್ಯ ಅವರಿಗೆ ಗೊತ್ತಿತ್ತು. ಹೀಗಾಗಿ ಅವರು ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಎಷ್ಟೇ ನೋಟಿಸ್ಗಳು ಅಥವಾ ಸಮನ್ಸ್ ಗಳನ್ನ ಕೊಟ್ಟರು ಕೂಡ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗದೆ ಅವರ ನೋಟಿಸ್ಗಳು ಅಕ್ರಮ ಅಥವಾ ಸಾಂವಿಧಾನಿಕ ಬಾಹಿರ ಅನ್ನುವಂತ ಹೇಳಿಕೆಗಳನ್ನ ಕೂಡ ಅವರು ಕೊಡುವಂತ ಕೆಲಸವನ್ನ ಮಾಡಿದ್ರು.